ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಎಮ್ ಜಿ ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದು, ಹೌದಾ? ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಅದ್ರದ್ದು ಆನ್ಸರ್ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಈ ಸೆಷನ್ ಅಲ್ಲಿ ನಾವು ಅದನ್ನೇ ಮಾಡೋಣ. ಸೊ ಈ ಸೆಷನ್ಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಫಸ್ಟೇ ಇನಿಷಿಯಲಿ ಜಾಸ್ತಿ ಟೈಮ್ ತಗೊಳ್ದಲೆ ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸ್ನ ನೋಡೋಣ. ಅಫ್ಕೋರ್ಸ್ ಈ ಆನ್ಸರ್ಸ್ ನಿಮ್ ಕ್ವಶನ್ಸ್ ಏನಾದರೂ ಸಿಕ್ಕಾದ್ಮೇಲೆ ಆನ್ಸರ್ಸ್ನ ನೀವು ಎಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲೋ ಅಥವಾ ನೀವು ಮಾಡ್ಕೊಂಡಿರೋ ನೋಟ್ಸಲ್ಲೇ ತಗೋಬಹುದು. ಅಕಸ್ಮಾತ್ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಆನ್ಸರ್ಸು, ಎಕ್ಸಾಕ್ಟ್ ಆನ್ಸರ್ ಸಿಕ್ತಿಲ್ಲ ಅಂದರೆ, ನೋಟ್ಸ್ ಮಾಡ್ಕೊಡೋಕೆ ಸಾಧ್ಯ ಆಗಿಲ್ಲ ಅಂದರೆ ಈ ವಿಡಿಯೋನ ಅಬ್ಸರ್ವ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ, ಸರಿನಾ? ಸೊ ಫಸ್ಟ್ ಕ್ವಶನ್ ಬಂದು 2 ಮಾರ್ಕ್ಸ್ ಅಲ್ಲಿ ಡಿಫೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಅ ಸರ್ಫೇಸ್, ಗಿವ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮುಲಾ ಇನ್ ವೆಕ್ಟರ್ ಫಾರ್ಮ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಡಿಫೈನ್ ಮಾಡಬೇಕು. ಏನು ಬರೀತೀನಿ ಫಸ್ಟು ನೋಡ್ಕೊಳ್ಳಿ. ಅಫ್ಕೋರ್ಸ್ ನಾನು ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಿಲ್ಲ ಈ ಆನ್ಸರ್ಸ್ಗಳಿಗೆ, ನಾನು ಜಸ್ಟ್ ಕ್ವಶನ್ಸ್ದು ಆನ್ಸರ್ಸ್ ಮಾತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಎಕ್ಸ್ಪ್ಲನೇಷನ್ ಬಂದು ತುಂಬ ಟೈಮ್ ಹಿಡಿಯುತ್ತಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲನೇಷನ್ನ ತೊಗೊಂಡಿಲ್ಲ. ಆ್ಯಂಡ್ ಮಧ್ಯದಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಗೆ ಸ್ಕಿಪ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಇವಾಗಲೇ ಸ್ಕಿಪ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡೋದ್ರಲ್ಲಿ ಒಂದು ಕ್ಲಾರಿಟಿ ಇರಲ್ಲ. ಸೊ ಇದಕ್ಕೋಸ್ಕರ ನಾನು ಸಪ್ರೇಟ್ ಒಂದು ಸೆಷನ್ ಮಾಡಿ ಹೋಲ್ ಚಾಪ್ಟರ್ನ ಕವರ್ ಮಾಡೋ ಥರ ಮಾಡೋಣ ಇನ್ ಫ್ಯೂಚರಲ್ಲಿ. ಅಫ್ಕೋರ್ಸ್ ಇವಾಗ ಆಗಲ್ಲ. ಸೊ ಡಿಫೈನ್ ಮಾಡೋಣ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನು ಅಂತ. ದಿ ಟೋಟಲ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ lines passing through any surface normally when kept in magnetic field is known as magnetic flux. ಸೊ ಇದ್ರದ್ದು ಮ್ಯಾಥಮೆಟಿಕಲ್ ಫಾರ್ಮುಲಾ ಬಂದು ಹೇಗೆ ಬರುತ್ತೆ, ಪೈ is equal to b vector dot a vector is equal to ba cos theta. This is the expression. Of course ನಾನು ನಿಮಗೆ ಇದರದ್ದು ಏನು ಹೇಗೆ ಕಾಣಿಸುತ್ತೆ ಅಂತಾನು ತೋರಿಸ್ಬೋದು. If I take it here, ಇದು ಇಫ್ ಯು ಅಬ್ಸರ್ವ್ ಹಿಯರ್, ಈ ಕಡೆ ನಾರ್ತ್ ಪೋಲ್ ಇದೆ, ಈ ಕಡೆ ಸೌತ್ ಪೋಲ್ ಇದೆ. ಸೊ ದಿಸ್ ಮ್ಯಾಗ್ನೆಟ್ ಇಸ್ ಪ್ರೊಡ್ಯೂಸಿಂಗ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದ್ರ ಮಧ್ಯದಲ್ಲಿ ಒಂದು ಶೀಟ್ ಇಟ್ಟಿದ್ದಾರೆ ನೋಡಿ, ಅದನ್ನೇ ಸರ್ಫೇಸ್ ಅಂತ ಕರೆಯೋದು. ಸೊ ಆ ಸರ್ಫೇಸ್ ಥ್ರೂ ಅಲ್ಲಿ ಎಷ್ಟು ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದಾವಲ್ಲ, ಸೊ ಅದು ನಮಗೆ ಗೊತ್ತಿಲ್ಲ. ಎನ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿರ್ಬೋದು. ಅದೇನೆ ಟೋಟಲ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್, ಎಷ್ಟು ಲೈನ್ಸ್ ಅದ್ರೊಳಗಡೆ ಪಾಸ್ ಆಗ್ತಿದೆಯಲ್ಲ, ಅಷ್ಟು ನಂಬರ್ ಆಫ್ ಲೈನ್ಸ್ ನ ಕಲೆಕ್ಟಿವ್ಲಿ ಸೇರಿಸ್ಕೊಂಡು ಏನಂತ ಹೇಳ್ತೀವಿ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದೇ ಸಿಂಪಲ್ ಎಕ್ಸ್ಪ್ಲನೇಷನ್ ಇವಾಗ ಕೊಡೋಕೆ ಸಾಧ್ಯ ಇರೋದು. ಸೊ ದಟ್ ಈಸ್ ದಿ ಆನ್ಸರ್. ಇದು ಸರ್ಫೇಸ್ ಒಳಗಡೆ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆಯಲ್ಲ ಥ್ರೂ ದಟ್ ಸರ್ಫೇಸ್, ಆ ಸರ್ಫೇಸ್ಗೆ ಒಂದು ಏರಿಯಾ ಇರುತ್ತೆ, ಅಂಡ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಟ್ ಸರ್ಫೇಸ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್.
ಇದೇ ತರ ನೆಕ್ಸ್ಟ್ ಬರೋ ಕ್ವಶನ್ಸ್ಗಳಿಗೆ ಆನ್ಸರ್ಸ್ನ ಡಿಸ್ಕಸ್ ಮಾಡಿದಾಗ ಟ್ರೈ ಮಾಡ್ತೀನಿ ನಿಮಗೆ ಒಂದು ಡಯಾಗ್ರಾಮ್ ತೋರಿಸ್ಬಿಟ್ಟು, ನಾನು ಬರೆಯೋಕ್ಕಾಗಲ್ಲ ಅಫ್ಕೋರ್ಸ್, ಡಯಾಗ್ರಾಮ್ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋ ಥರ. ನೆಕ್ಸ್ಟು ಸೆಕೆಂಡ್ ಕ್ವಶನ್ ಬಂದು ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸ್ಟೇಟ್ಮೆಂಟು ಇವೆಲ್ಲ ಸ್ಟೇಟ್ಮೆಂಟು ಮತ್ತು ಡೆಫಿನೇಷನ್ಸ್ಗಳೆಲ್ಲ ಸ್ಟ್ಯಾಂಡರ್ಡ್ ಇರುತ್ತೆ. ನಂದು ಓನ್ ಸೆಂಟೆನ್ಸಲ್ಲಂತೂ ಬರೆಯೋಕ್ಕಾಗಲ್ಲ. ಸೊ ನೀವು ಅಷ್ಟೇ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲೇಬೇಕು, ಅದನ್ನು ಮೇಂಟೈನ್ ಮಾಡಿ. ಸೊ ಸ್ಟೇಟ್ಮೆಂಟ್ ಬಂದು ದಿ ಮ್ಯಾಗ್ನಿಟ್ಯೂಡ್ ಆಫ್ induced EMF in a coil. EMF ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಇದು ಒಂಥರ ಪೊಟೆನ್ಷಿಯಲ್ ತರ. EMF in a coil is equal to rate of change of magnetic flux linked with the coil. ಸೊ ಈ ಸ್ಟೇಟ್ಮೆಂಟ್ ಬರ್ದಾದ್ಮೇಲೆ ಎಕ್ಸ್ಪ್ಲನೇಷನ್ ಏನು ಬರೀತೀವಿ ಅಂದ್ರೆ, ವಿ ವಿಲ್ ರೈಟ್ ದಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ದಟ್ ಈಸ್ equal to EMF ನ ಸ್ಮಾಲ್ ಇ ಇಂದ ಇಂಡಿಕೇಟ್ ಮಾಡ್ತಾರೆ. ದಟ್ ಈಸ್ ಈಕ್ವಲ್ ಟು ಮೈನಸ್ d∅/dt. ಇಲ್ಲಿ ಮೇಲ್ಗಡೆ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿರೋದನ್ನ ಫ್ಲಕ್ಸ್ ಅಂತ ಏನ್ ತೋರಿಸಿದೋ ಅದು ಚೇಂಜ್ ಆಗ್ತಿರುತ್ತೆ. ಹೇಗೆ ಚೇಂಜ್ ಆಗ್ತಿರುತ್ತೆ, ಲೆಟ್ಸ್ ಸಿ ಹಿಯರ್. ಫ್ಯಾರಡೇಸ್ ಲಾ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ವೆನ್ ಯು ಬ್ರಿಂಗ್ ದಟ್ ಮ್ಯಾಗ್ನೆಟ್ ಒಳಗಡೆ ಏನಿರುತ್ತಪ್ಪ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪ್ರೊಡ್ಯೂಸ್ ಮಾಡುತ್ತಾ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಅದನ್ನ ನೀವು ಮೂವ್ ಮಾಡ್ಕೊಂಡು ಇಲ್ಲೊಂದು ಕಾಯಿಲ್ ಇದೆಯಲ್ಲ, ಆ ಕಾಯಿಲ್ ಹತ್ರ ಬ್ರಿಂಗ್ ಮಾಡಿದ್ರೆ, ಕಾಯಿಲ್ ಹತ್ರ ತಗೊಂಬಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಕರೆಂಟ್ ಪ್ರೊಡ್ಯೂಸ್ ಆಗ್ತಿರೋದು ಯಾಕಪ್ಪ ಅಂದ್ರೆ ಡ್ಯೂ ಟು ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದ ಸರ್ಫೇಸ್ ಏನಂತ ಕರೆದೆ, ಫ್ಲಕ್ಸ್ ಅಂತ. ಆ ಫ್ಲಕ್ಸ್ ಏನ್ ಚೇಂಜ್ ಆಗ್ತಿರುತ್ತಲ್ಲ, ಹಿಂಗೆ ಮೂವ್ ಮಾಡಿದಾಗ ಕಾಯಿಲ್ ಒಳಗಡೆ ಫ್ಲಕ್ಸ್ ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಆ ವೇರಿ ಆದಾಗ ಏನಾಗುತ್ತೆ ಅಂದ್ರೆ ಆ ಫೀಲ್ಡ್ ಲೈನ್ಸ್ ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ್ದ್ರಲ್ಲಿ? ಈ ಕಾಯಿಲ್ ಉಂಡ್ ಆಗಿದೆಯಲ್ಲ, ಅದ್ರೊಳಗಡೆ ಕರೆಂಟ್ ನ ಪ್ರೊಡ್ಯೂಸ್ ಆಗುತ್ತೆ. ಆ ಪ್ರೊಡ್ಯೂಸ್ಡ್ ಆಗಿರೋ ಕರೆಂಟ್ ನ ಇಂಡ್ಯೂಸ್ಡ್ ಅಂತ ಕರಿತೀವಿ. ಇಂಡ್ಯೂಸ್ಡ್ ಅಂತ ಯಾಕೆ ವರ್ಡ್ ಯೂಸ್ ಮಾಡ್ಕೋತಿದೀನಿ ಅಂದ್ರೆ, ಫ್ಲಕ್ಸ್ ಕರೆಂಟ್ ನ ಪ್ರೊಡ್ಯೂಸ್ ಮಾಡ್ತಿದೆ, ಇಂಡ್ಯೂಸ್ ಮಾಡ್ತಿದೆ, ಅದಕ್ಕೋಸ್ಕರ. ಸೊ ಅದನ್ನೇ ಫ್ಯಾರಡೆ ಅಬ್ಸರ್ವ್ ಮಾಡಿದ್ದು, ಅದನ್ನೇ ಡೆಫಿನೇಷನ್ ಸಹ ಹೇಳೋದು. ಇಂಡ್ಯೂಸ್ಡ್ EMF ಪ್ರೊಡ್ಯೂಸ್ ಆಗುತ್ತೆ, ಇಂಡ್ಯೂಸ್ ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಅಂದ್ರೆ ಒಂದು ಪೊಟೆನ್ಷಿಯಲ್ ಡೆವಲಪ್ ಆಗುತ್ತೆ ಅಂತ ಅರ್ಥ. ಸೊ ಎಕ್ಸ್ಪ್ರೆಷನ್ ಬಂದು ಮೈನಸ್ d∅/dt. ಡನ್. ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಈ ಇಂಡ್ಯೂಸ್ಡ್ EMF ಏನ್ ಪ್ರೊಡ್ಯೂಸ್ ಆಗಿದೆಯಲ್ಲ, ದಟ್ ವಿಲ್ ಅಪೋಸ್ ದಿ ಪ್ರೈಮರಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಚ್ ಪ್ರೊಡ್ಯೂಸ್ಡ್ ಇಟ್. ಇಲ್ಲಿ ಬರ್ದ್ಬಿಡ್ತೀನಿ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತ, ನೀವೇನ್ ಬರೆಯೋ ಅವಶ್ಯಕತೆ ಇಲ್ಲ ಎಕ್ಸಾಮ್ ಅಲ್ಲಿ. ನೆಗೆಟಿವ್ ಸೈನ್, the induced EMF produced
Due to magnetic flux opposes the change in magnetic flux. Change in magnetic flux. ಆ ಫ್ಲಕ್ಸ್ ಏನ್ ಇಂಡ್ಯೂಸ್ಡ್ ಇ ಎಂ ಎಫ್ ನ ಕ್ರಿಯೇಟ್ ಮಾಡಿತ್ತಲ್ಲ, ಅಂದ್ರೆ ಇಂಡ್ಯೂಸ್ ಕರೆಂಟ್ ನ ಕ್ರಿಯೇಟ್ ಮಾಡಿತ್ತಲ್ಲ, ಅದನ್ನೇ ಮತ್ತೆ ಅಪೋಸ್ ಮಾಡುತ್ತೆ. ಈ ಚಾಪ್ಟರ್ ಓದಿದಾಗ ಇದಕ್ಕೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಅಫ್ಕೋರ್ಸ್ ನಾನು ಪೂರ್ತಿ ಎಕ್ಸ್ಪ್ಲನೇಷನ್ ಕೊಡಕ್ಕಾಗಲ್ಲ, ಇಷ್ಟು ತಲೆಯಲ್ಲಿರ್ಲಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತಿದ್ದೀನಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಲೆನ್ಸ್ ಲಾ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಲೆನ್ಸ್ ಲಾ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದು. ಏನ್ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದ್ರೆ, ದಿ ನೇಚರ್ ಸ್ಟೇಟ್ಮೆಂಟ್ ಇದು, ನೇಚರ್ ಆಫ್ induced EMF is such that it opposes the change in magnetic flux that produced it. This is what Lenz law says. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಿದೆ. ಆ ಫ್ಲಕ್ಸ್ ನಾನು ಇಫ್ ಐ ಬ್ರಿಂಗ್ ಟುವರ್ಡ್ಸ್ ದಿ ಕಾಯಿಲ್, ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ಕೋತೀನಿ. ಇಫ್ ದಿಸ್ flux is varying and if I brought near to this coil ಹತ್ರ ತಗೊಂಬಂದಾಗ ಕಾಯಿಲ್ ಅಲ್ಲಿ ಪ್ರೈಮರಿಲಿ ಏನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಕರೆಂಟ್ ಕ್ರಿಯೇಟ್ ಆಗುತ್ತೆ. ಕರೆಂಟ್ ಕ್ರಿಯೇಟ್ ಆಗ್ತಿರೋದು ಈ ಗ್ಯಾಲ್ವಿನೋಮೀಟರ್ ಅಲ್ಲಿ ಶೋ ಆಗ್ತಿದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಕರೆಂಟ್ ಕ್ರಿಯೇಟ್ ಆಗ್ತಿದೆ. ಆ ಕರೆಂಟ್ ಕ್ರಿಯೇಟ್ ಮಾಡಿದಾಗ ಕರೆಂಟು ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದೂನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ ಅಂದ್ರೆ, ಈ ಪ್ರೈಮರಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಇಲ್ಲಿ ಪ್ರೈಮರಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನ ತಗೊಂಡ್ಬಂದಿದ್ವಲ್ಲ, ಅದನ್ನ ಅಪೋಸ್ ಮಾಡುತ್ತೆ ಅಂತಾನೆ ಲೆನ್ಸ್ ಲಾ ಹೇಳೋದು. ಅದನ್ನೇ ಈ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಿರೋದು ನಿಮಗೆ. ಸೊ ಅದನ್ನೇ ಎಕ್ಸ್ಪ್ಲೈನ್ ಹೇಗ್ ಮಾಡ್ತೀರಾ? ಯು ವಿಲ್ ಟೇಕ್ ಒನ್ ಕಾಯಿಲ್, we will take one coil and we will bring a magnet. We will bring a magnet which has north and south pole towards this coil. ಈ ಕಾಯಿಲ್ ಹತ್ರ ತಗೊಂಬಂದಾಗ ಏನಾಗುತ್ತೆ, ನಾವು ಮೂವ್ ಮಾಡ್ತಾ ಇದ್ದಾಗ, ಇನ್ಸೈಡ್ ಮೂವ್ ಮಾಡ್ತಿದ್ದಾಗ ಫ್ಲಕ್ಸ್ ವೇರಿ ಆಗ್ತಿದೆ ಅಂತ ಹೇಳ್ತೀವಿ. ಸೊ ಕರೆಂಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ದಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. when the north pole, ಇದೆಲ್ಲ ಎಕ್ಸ್ಪ್ಲನೇಷನ್, when the north pole of magnet is brought near the coil, an induced EMF is produced. An induced EMF is produced, which then produces a magnetic field. Which opposes the primary magnetic field which produced it, which opposes the primary magnetic field which produced it. ಇದೇ ಎಕ್ಸ್ಪ್ಲನೇಷನ್. ನಿಮಗೆ ಹೇಗೆ ಅರ್ಥ ಆಗಿದೆಯೋ ಈ ಪಾರ್ಟ್ ನ ಹಾಗೆ ಬರೀರಿ, ಸ್ಟೇಟ್ಮೆಂಟ್ಸ್ ನೆಲ್ಲ ಹಾಗೆ ಬರೆಯೋಕ್ಕಾಗಲ್ಲ ಅಷ್ಟೇ. ನೆಕ್ಸ್ಟ್ ಒನ್, ವಾಟ್ ಆರ್ ಎಡ್ಡಿ ಕರೆಂಟ್ಸ್? ಹೌ ಟು ಮಿನಿಮೈಸ್ ದಿ ಎಡ್ಡಿ ಕರೆಂಟ್ಸ್?
ಎಡಿ ಕರೆಂಟ್ಸ್ ಅಂದ್ರೇನು, ಫಸ್ಟ್ ಇಲ್ಲಿ ವಿಜುವಲೈಸೇಷನ್ ತೋರಿಸ್ಬಿಡ್ತೀನಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಎಡಿ ಕರೆಂಟ್ಸ್. ಇಫ್ ಯು ಅಬ್ಸರ್ವ್ ಇಯರ್, ಇಲ್ಲಿ ಅಬ್ಸರ್ವ್ ಮಾಡಿ. ಸಾಕಾದಾಗ ತೋರ್ಸೋಣ ಇದು ಮಾತ್ರ. ಇಫ್ ಯು ಅಬ್ಸರ್ವ್ ಇಯರ್, ಇದು ಚೆನ್ನಾಗಿತ್ತು. ಈ ಕಾಯಿಲ್ ಅಲ್ಲಿ ಏನ್ ಕ್ರಿಯೇಟ್ ಆಗಿದೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಇಲ್ಲೊಂದು ಫೀಲ್ಡ್ ಕಾಣಿಸ್ತಿದೆಯಲ್ಲ ಆ ಕಡೆ ಈ ಕಡೆ, ಆ ಫೀಲ್ಡ್ ನಾನು ಇಫ್ ಐ ಬ್ರಿಂಗ್ ದಟ್ ನಿಯರ್ ಟು ಅ ಬಲ್ಕ್ ಪೀಸ್ ಆಫ್ ಕಂಡಕ್ಟರ್ ಹತ್ರ ಏನಾದ್ರು ಕಾಂಟ್ಯಾಕ್ಟ್ ಅಲ್ಲಿ ತಂದ್ರೆ, that will create a circular current in that surface of that conductor ಅಲ್ಲಿ ಕ್ರಿಯೇಟ್ ಆಗ್ತಿದೆಯಲ್ಲ ಇಲ್ಲಿ, those are called as eddy currents. ಅದನ್ನೇ ಎಡ್ಡಿ ಕರೆಂಟ್ಸ್ ಅಂತ ಕರೆಯೋದು. ಸೊ ಇಷ್ಟ ಅರ್ಥ ಆಗಿದ್ರೆ ನಾನು ಏನಂತ ಬರಿಬಹುದು ಈಗ, when a change in magnetic field is applied when a change in magnetic field is applied to the bulk piece of conducting material, ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಮಾತಾಡ್ತಿರ್ತೀವಿ ನಾವು ಯಾವಾಗಲೂ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಅಪ್ಲೈಡ್ ಟು ಅ ಬಲ್ಕ್ ಪೀಸ್ ಆಫ್ ಕಂಡಕ್ಟಿಂಗ್ ಮೆಟೀರಿಯಲ್, ದೆನ್ ಅ circulating current is produced on the surface of the conductor, which is called the eddy currents, which are called the circulating current ಇದೆಯಲ್ಲ ಅದನ್ನ ಎಡ್ಡಿ ಕರೆಂಟ್ ಅಂತ ಕರೀತಾರೆ. which are called the eddy currents. ಈ ಎಡ್ಡಿ ಕರೆಂಟ್ಸ್ ಆಕ್ಚುಲಿ ನಮಗೆ ಬೇಕಾಗಿಲ್ಲ. ಹೌ ಟು ಮಿನಿಮೈಸ್ ದಿಸ್ ಎಡ್ಡಿ ಕರೆಂಟ್ ಅಂದ್ರೆ, ಈ ಚಾಪ್ಟರ್ ಅಲ್ಲಿ ಓದೋ ಎಡ್ಡಿ ಕರೆಂಟ್ಸ್ ಎಷ್ಟೊಂದು ಅಪ್ಲಿಕೇಶನ್ಸ್ ಇದಾವೆ, ಬಟ್ ಕೆಲವೊಂದ್ ಕಡೆ ನಮಗೆ ಎಡ್ಡಿ ಕರೆಂಟ್ಸ್ ಬೇಕಾಗಿಲ್ಲ. ಅದು ಎಡ್ಡಿ ಕರೆಂಟ್ ಹೇಗಿದ್ರು ಪ್ರೊಡ್ಯೂಸ್ ಆಗೇ ಆಗುತ್ತೆ. ಅಲ್ಲಿ ಇಂಡ್ಯೂಸ್ಡ್ EMF ಇದೆ ಅಂದ್ರೆ ಎಡ್ಡಿ ಕರೆಂಟ್ಸ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಅದು ನಮಗೆ ಬೇಕಾಗಿಲ್ಲ. ಅದನ್ನ ಮಿನಿಮೈಸ್ ಮಾಡೋದು ಹೇಗೆ? ಎಡ್ಡಿ ಕರೆಂಟ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ by first one, slicing the conductor into pieces. ಎರಡನೇದು ಬಂದು ಲ್ಯಾಮಿನೇಟಿಂಗ್ ದಿ ಕಂಡಕ್ಟರ್. ಎರಡೇ ಮೆಥಡ್, ಲ್ಯಾಮಿನೇಟಿಂಗ್ ದಿ ಕಂಡಕ್ಟರ್. ವೆರಿ ಗುಡ್. ಇದು ಬಂದು ಎಡ್ಡಿ ಕರೆಂಟ್ಸ್. ಹೋಪ್ ದಟ್ ನಿಮಗೆ ಇರೋ ಒಂದು ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀನಿ. ಅಫ್ಕೋರ್ಸ್ ನಾನು ಎಲ್ಲರಿಗೂ 100% ಅಂತೂ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಏನಾದರೂ ಅಫ್ಕೋರ್ಸ್ ಡೌಟ್ ಇದ್ರೆ ಪ್ಲೀಸ್ ಆಸ್ಕ್, ಕೇಳಿ, ಕಮೆಂಟ್ ಅಲ್ಲಿ ಕೇಳಿ. ನಾನು ಇರೋದೇ ಅದಕ್ಕೋಸ್ಕರ, ಸಾಲ್ವ್ ಮಾಡೋದಕ್ಕೋಸ್ಕರ. What are the factors on which mutual inductance between a pair of coil depends? First one,
ತಲೆನೇ ಕೆಡ್ಸ್ಕೊಳ್ದಲ್ಲ ಇಷ್ಟು ಪಾಯಿಂಟ್ಸ್ನ ಬರೀರಿ. ಸಪರೇಷನ್ ಬಿಟ್ವೀನ್ ದಿ ಕಾಯಿಲ್ಸ್. ಎರಡನೇ ಕ್ವಶನ್ ಬಂದು ಏನು, permeability of the core of the primary coil. ಮೂರನೇದು ಬಂದು ಲೆಂತ್ and area of cross section of primary coil. ಎರಡು ಬರೆದ್ರೆ ಸಾಕು. ಆಕ್ಚುಲಿ ಇರ್ಲಿ, ನಾನು ಎಲ್ಲಾ ಪಾಯಿಂಟ್ಸು ಬರೆದು ಬಿಡ್ತೀನಿ. ನಂಬರ್ ಆಫ್ ಟರ್ನ್ಸ್ ಇನ್ ಈಚ್ ಕಾಯಿಲ್. ಸೊ ಇಷ್ಟು ಬಂದು 2 ಮಾರ್ಕ್ಸು. ನೆಕ್ಸ್ಟು 3 ಮಾರ್ಕ್ಸ್ಗೆ ಹೋಗೋಣ.